ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗ ಹುದ್ದೆಗಳು ಖಾಲಿರುವಂಥದ್ದು. ಆ ಒಂದು ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ರೂರಲ್ ಕೋರ್ಟಲ್ಲಿ ಸ್ಟೆನೋಗ್ರಾಫರ್ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಆ ಒಂದು ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ ಒಂದು ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ತಾ ಬನ್ನಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 15/9/2026 ಕೊನೆಯ ದಿನಾಂಕ ಆಗಿರುತ್ತೆ. ಕೊನೆಯ ದಿನಾಂಕದವರೆಗೂ ಕೂಡ ಕಾಯಕ್ಕೆ ಹೋಗ್ಬೇಡ್ರಿ. ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿರಿ. ಒಂದು ಪ್ರಿಂಟ್ ಅನ್ನು ನಿಮ್ಮ ಹತ್ರ ಇಟ್ಕೊಳ್ರಿ, ಇನ್ನೊಂದು PDF ಮಾಡಿ ನಿಮ್ಮ ಇಮೇಲ್ಗೆ ಹಾಕೊಂಡು ಇಟ್ಕೊಂಡ್ಬಿಡ್ರಿ. ಇದಿಷ್ಟು ಫಸ್ಟ್ ಮಾಡಬೇಕಾದಂತಹ ಕೆಲಸ. ಪ್ರಾರಂಭದ ದಿನಾಂಕ ಬಂದು 17/8/2026 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 15/9/2026 ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು 4 ಹಿಂಬಾಕಿ ಹುದ್ದೆಗಳಿದ್ದಾವೆ, 17 ಹೊಸ ಹುದ್ದೆಗಳನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಹುದ್ದೆಯ ಹೆಸರು ಬಂದು ಶೀಘ್ರ ಲಿಪಿಗಾರ ಗ್ರೇಡ್ 3 ಅಂತಂದೇಳಿ ಹುದ್ದೆಯ ಹೆಸರು. ಇಲ್ಲಿ ಒಟ್ಟು 21 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಇವರಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 44,425 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿನ ನೀಡ್ತಾ ಹೋಗ್ತಾರೆ. ಇದರ ಜೊತೆಗೆ TA DA HRA ಸೇರಿಕೊಂಡು ಒಂದು 48,000 ಪ್ಲಸ್ ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಈಗ ಅದರಲ್ಲಿ ಹುದ್ದೆಗಳ ವರ್ಗೀಕರಣ. ಹಿಂಬಾಕಿ ಹುದ್ದೆಗಳಲ್ಲಿ 4 ಹುದ್ದೆಗಳಿದ್ವು. ಪರಿಶಿಷ್ಟ ಜಾತಿಯವರಿಗೆ 2 ಹುದ್ದೆಗಳು, ಪ್ರವರ್ಗ 1 ಅವರಿಗೆ 1 ಹುದ್ದೆ, ಪ್ರವರ್ಗ 2Aಗೆ 1 ಹುದ್ದೆ, ಒಟ್ಟು 4 ಹುದ್ದೆಗಳು ಹಿಂಬಾಕಿ ಹುದ್ದೆಗಳಾಗಿರ್ತವೆ. ಅದೇ ರೀತಿಯಾಗಿ ಹೊಸ ಹುದ್ದೆಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಪರಿಶಿಷ್ಟ ಜಾತಿ A ಅವರಿಗೆ 1 ಹುದ್ದೆ, ಪರಿಶಿಷ್ಟ ಜಾತಿ B ಅವರಿಗೆ 1 ಹುದ್ದೆ, C ಅವರಿಗೆ 1 ಹುದ್ದೆ, ಪರಿಶಿಷ್ಟ ಪಂಗಡದವರಿಗೆ 1 ಹುದ್ದೆ, ಪ್ರವರ್ಗ 1ಗೆ 1 ಹುದ್ದೆ, ಪ್ರವರ್ಗ 2Aಗೆ 2 ಹುದ್ದೆ, 2Bಗೆ 1 ಹುದ್ದೆ, ಹಾಗೆ 3Bಗೆ 1 ಹುದ್ದೆ, ಜನರಲ್ ಮೆರಿಟ್ ಅವರಿಗೆ 8 ಹುದ್ದೆಗಳು ಖಾಲಿರುವಂಥದ್ದು. ಒಟ್ಟು ಟೋಟಲ್ ಆಗಿ 17 ಹುದ್ದೆಗಳನ್ನು ಹೊಸದಾಗಿ ಕ್ರಿಯೇಟ್ ಮಾಡಿರುವಂಥದ್ದು. ಈಗ ಟೋಟಲ್ ಆಗಿ 21 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ ಈಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರೆಲ್ಲ ಇರ್ತಾರಲ್ವ ಅಂತಹ ಅಭ್ಯರ್ಥಿಗಳಿಗೂ ಕೂಡ ಅವ್ರು ಏನು ಮಾಡಿದ್ದಾರೆ, ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ದ್ವಿತೀಯ PUCಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು, ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸಲ್ಲಿ ಪಾಸ್ ಆಗಿದ್ದರೂ ಕೂಡ ನೀವು ಎಲಿಜಿಬಲ್ ಆಗ್ತೀರಿ. ಇದರ ಜೊತೆಯಲ್ಲಿ ಸ್ಟೆನೋಗ್ರಫಿ ಮತ್ತು ಟೈಪಿಂಗಲ್ಲಿ ನೀವು ಸೀನಿಯರ್ ಗ್ರೇಡನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಅದರ ಜೊತೆಗೆ ಕಂಪ್ಯೂಟರ್ ಬಳಕೆ ನಿಮಗೆ ಬರ್ತಾ ಇರಬೇಕು. ಇಷ್ಟು ಇದ್ರೆ ಸಾಕು, ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಏಜ್ ಎಷ್ಟಿರ್ಬೇಕಪ್ಪ ಅಂತಂದರೆ ಎಲ್ಲ ಕೆಟಗರಿ ಅವರಿಗೆ ಮಿನಿಮಮ್ 18 ವರ್ಷವನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅದರಲ್ಲಿ ಸಾಮಾನ್ಯ ವರ್ಗ ಆಗಿದ್ದರೆ 18ರಿಂದ 40 ವರ್ಷ, ಹಾಗೆ ಪ್ರವರ್ಗ 2A 2B 3A ಮತ್ತು 3B ಆಗಿದ್ದರೆ 18ರಿಂದ 38 ಪ್ಲಸ್ 5 ವರ್ಷ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಗೆ ಸೇರಿದಂತಹ ಅಭ್ಯರ್ಥಿಗಳಿಗೆ 18ರಿಂದ 45 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈ ಏನು +5 ಅಂತಂದು ಹೇಳಿ ಕೊಟ್ಟಿದ್ದಾರಲ್ವ, ಎಲ್ಲ ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ನೀಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆಯ್ಕೆ ವಿಧಾನ ಯಾವ ರೀತಿಯಾಗಿ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಅಂತಂದರೆ, ಎಲ್ಲರಿಗೂ ಕೂಡ ಸ್ಕಿಲ್ ಟೆಸ್ಟ್ಗೆ ಕರಿತಾ ಹೋಗ್ತಾರೆ. ಸ್ಕಿಲ್ ಟೆಸ್ಟ್ ಅಂತಂದರೆ ಸ್ಟೆನೋಗ್ರಫಿ ಟೆಸ್ಟ್ಗೆ ಕರೀತಾರೆ. ಸ್ಟೆನೋಗ್ರಫಿಯಲ್ಲಿ ಯಾರು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಆ ಒಂದು ಸ್ಕಿಲ್ ಟೆಸ್ಟಲ್ಲಿ, ಅದು ಪ್ಲಸ್ ನೀವು ಆಲ್ರೆಡಿ ಟೈಪಿಂಗ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೆನೋಗ್ರಫಿಯನ್ನು ಕಲ್ತಿರ್ತೀರಿ ಮತ್ತು ಟೈಪಿಂಗನ್ನು ಕಲ್ತಿರ್ತೀರಿ. ಇದೆಲ್ಲ ಪರ್ಸೆಂಟೇಜನ್ನು ಆ್ಯಡ್ ಮಾಡಿ 1:5 ಅಂತಂದರೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನು ಅವ್ರೇನು ಮಾಡ್ತಾ ಹೋಗ್ತಾರೆ, ಸಂದರ್ಶನಕ್ಕೆ ಕರಿತಾ ಹೋಗ್ತಾರೆ. ಸಂದರ್ಶನದಲ್ಲಿ 5 ಅಂಕಗಳನ್ನು ಇಟ್ಟಿರ್ತಾರೆ. ಆ 5 ಅಂಕಗಳಲ್ಲಿ 4, 5 ಯಾರು ಪಡ್ಕೊಳ್ತಾರೆ ಅವರನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಇದಿಷ್ಟು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ. ಫಸ್ಟು ಸ್ಟೆನೋಗ್ರಫಿ ಸ್ಕಿಲ್ ಟೆಸ್ಟ್ ಇಡ್ತಾರೆ, ಟೈಪಿಂಗು ಎರಡು ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲಿ ಸ್ಕಿಲ್ ಟೆಸ್ಟಲ್ಲಿ ಯಾರು ಹೈಯೆಸ್ಟ್ ಅಂಕಗಳನ್ನು ಪಡಿತೀರಿ, ಮತ್ತು ಟೈಪಿಂಗ್ ಇನ್ಸ್ಟಿಟ್ಯೂಟಲ್ಲಿ ಟೈಪಿಂಗು ಮತ್ತು ಸ್ಟೆನೋಗ್ರಫಿಯಲ್ಲಿ ಯಾರು ಹೈಯೆಸ್ಟ್ ಅಂಕಗಳನ್ನು ಪಡ್ಕೊಂಡಿರ್ತೀರಿ, ಹಾಗೆ PUCಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸ್ಕೊಂಡಿರ್ತೀರಿ, ಈ ಮೂರನ್ನು ಆ್ಯಡ್ ಮಾಡಿ ಕೆಟಗರಿ ವೈಸ್ ಅವ್ರೇನು ಮಾಡ್ತಾ ಹೋಗ್ತಾರೆ, ಸಂದರ್ಶನಕ್ಕೆ ಕರಿತಾ ಹೋಗ್ತಾರೆ. ಇದಿಷ್ಟು ನೆನ್ಪಿಟ್ಕೊಳ್ರಿ. ಪ್ರೊಬೇಷನರಿ ಪೀರಿಯಡು 2 ವರ್ಷ ಇರುತ್ತೆ. 2 ವರ್ಷ ಆದಮೇಲೆ ನಿಮ್ಮನ್ನ ಪರ್ಮನೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಪ್ಪ ಅಂತಂದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. 2A 2B 3A 3B ಅವರಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗವನ್ನು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ.
ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ ಒಂದು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಹಾಗೆ ಈ ಒಂದು PDF ಅನ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿರಿ. ಜಾಯ್ನ್ ಆಗೋದ್ರಿಂದ ನಿಮಗೆ ಹಲವಾರು ಬೆನಿಫಿಟ್ಸ್ಗಳು ಸಿಗ್ತಾ ಹೋಗ್ತವೆ. ಯಾಕೆಂದರೆ ಅಲ್ಲಿ ನೋಟಿಫಿಕೇಶನ್ ಬಿಡ್ತೀನಿ, ಆಮೇಲೆ ಎಲ್ಲೆಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ಅಂತಂದೇಳಿ ವಿಡಿಯೋ ಮಾಡಿ ಬಿಡ್ತಾ ಹೋಗ್ತೀನಿ. ಇದಿಷ್ಟು ನಿಮಗೆ ಇನ್ಫಾರ್ಮೇಷನ್ನು ಸಿಗ್ತಾ ಹೋಗುತ್ತೆ ಅಲ್ಲಿ. ಹಾಗೆ ಈ ಒಂದು ಹುದ್ದೆಗಳಿಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಪ್ಪ ಅಂತಂದೇಳಿ ಈಗ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ನು SSLC ಅಂಕಪಟ್ಟಿ ಬೇಕಾಗುತ್ತೆ. ಸೆಕೆಂಡ್ PUC ಅಂಕಪಟ್ಟಿಗಳು ಬೇಕಾಗುತ್ತೆ. ಅದಾದ ನಂತರ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರ್ಯಾರಿದ್ರೆ ಅದೊಂದು ಅಂಗವಿಕಲ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದಾದ ನಂತರ ಕನ್ನಡ ಮೀಡಿಯಮ್ಮು, ಅದಾದ ನಂತರ ರೂರಲ್, ಈಗ ಗ್ರಾಮೀಣ ಮಾಧ್ಯಮ, ಎಲ್ಲ ಗ್ರಾಮೀಣ ಮಾಧ್ಯಮದಲ್ಲಿ 1 to 10th ಯಾರು ಓದಿದ್ರಿ ಅವರು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟು ಬೇಕಾಗುತ್ತೆ. ಅದಾದ ನಂತರ ಟೈಪಿಂಗ್ ಮಾರ್ಕ್ಸ್ಗಳು, ಆಮೇಲೆ ಟೈಪಿಂಗ್ ಸೀನಿಯರು, ಹಾಗೆ ಸ್ಟೆನೋಗ್ರಫಿ ಸೀನಿಯರು, ಒಂದು ಫೋಟೋ, ಮೊಬೈಲ್ ನಂಬರು, ಇಮೇಲ್ ID, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟು. ಇಷ್ಟು ಇರಬೇಕಾಗುತ್ತೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು. ಇಷ್ಟು ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.